ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನೀವಿದ್ರು ರವೀಂದ್ರ ಅವ್ರ ಕಾರ್ಯಕ್ಕೆ ಹೋಗಿಲ್ವಾ? ನೀವು ಹೊರಡಿ, ನಾನು ತಿಂಡಿ ರೆಡಿ ಮಾಡ್ತೀನಿ. ಏನಿಲ್ಲ ಪೂರ್ಣಿ, ಆ ಮನೆಗೂ ಸ್ವಲ್ಪ ತಿಂಡಿ ಮಾಡ್ಕೊಂಡು ತೊಗೊಂಡೋಗೋಣ ಅಂತ. ಇನ್ನೇನೆಲ್ಲ ರೆಡಿ ಆಯಿತು. ಅಮ್ಮ, ನೆನ್ನೆ ನಾವೆಲ್ಲರೂ ನಿಧಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಮೂವಿ ನೋಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಏನಾಯಿತು? ನೆನ್ನೆ ನಿಧಿ ಸಮರ್ಥ ಅರೆಸ್ಟ್ ಆಗಿದ್ದು, ರವೀಂದ್ರ ಅವ್ರು ತೀರ್ಕೊಂಡಿದ್ದು, ಇದೆಲ್ಲ ಅವಳಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದು ಬಿಟ್ಟು ಬೇರೆ ಏನೇನೂ ಇಲ್ಲ. ಒಂದು ಸ್ವಲ್ಪ ದಿನ ಸರಿ ಹೋಗ್ತಾಳೆ. ಅಮ್ಮ, ಅದ್ರದ್ದೆಲ್ಲಮ್ಮ ಮುಚ್ಚಲ. ಇದು ಮನೇಲಿ ಇಷ್ಟೆಲ್ಲ ನಡೀತಾ ಇರೋದಕ್ಕೆ ನಾವೇ ಇಷ್ಟೊಂದು ಗಾಬರಿ ಆಗಿದ್ದೀವಿ. ಅಂಥದ್ರಲ್ಲಿ ಮರುದಿನ ಮದುವೆ ಆಗಬೇಕಾಗಿದ್ದು ಹುಡುಗಿ ಅವಳು. ಇದ್ದಕ್ಕಿದ್ದಾಗೆ ಹೀಗೆಲ್ಲ ಆದರೆ ಗಾಬರಿ ಆಗಲ್ವಾ? ಬರೀ ಗಾಬರಿ ಅಷ್ಟೇ, ಇನ್ನೇನೂ ಇಲ್ಲ. ಅಮ್ಮ, ಅದಕ್ಕಿನ್ನೂ ತಿಂಡಿನೇ ಹಾಕಿಲ್ಲ. ಏನಾಯ್ತು ನಿಮಗೆ? ಬಿಡಿ, ನಾನೇ ತಿಂಡಿ ಹಾಕ್ಕೊಡ್ತೀನಿ. ನಿಮಗೆ ಆಯಾಸ ಆಗಿದೆ ಅನ್ಸುತ್ತೆ, ಸ್ವಲ್ಪ ಹಾಲು ಕುಡೀರಿ. ಇರಿ, ಹಾಲು ಕಾಯಿಸ್ಕೊಡ್ತೀನಿ. ಬೇಡ ಪೂರ್ಣಿ, ನಾನೇ ಕಾಯಿಸ್ತೀನಿ. ಅಮ್ಮ, ಗ್ಯಾಸ್ ಆನ್ ಮಾಡಿಲ್ಲ. ಪೂರ್ಣಿ, ಬೇಡ, ನಂಗೆ ಲೇಟ್ ಆಯಿತು, ನಾ ಹೊರಡ್ತೀನಿ. ಆಯ್ತಮ್ಮ, ನಿಧಿ ಜವಾಬ್ದಾರಿನ ನನಗೆ ಬಿಡಿ. ನಿಧಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಅಂತ ನನಗೆ ಹೇಳ್ತಿದ್ದೀರಿ ಹೊರತು ನೀವೇ ಅವಳ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ನೀವು ಹುಷಾರಾಗಿ ಹೋಗಿ ಬನ್ನಿ, ನಾನು ಅವಳ ನೋಡ್ಕೋತೀನಿ. ಸರಿ ಪೂರ್ಣಿ, ಅವಳನ್ನು ಜಾಸ್ತಿ ಏನು ಕೇಳಕ್ಕೆ ಹೋಗಬೇಡ. ಅವಳ ಪಾಡಿಗೆ ಅವಳು ಇದ್ಬಿಡ್ಲಿ. ಒಂದು ಸ್ವಲ್ಪ ದಿನ ಸರಿ ಹೋಗ್ತಾಳೆ. ಸರಿಮ್ಮ, ನೀವು ಹೋಗಿ ಬನ್ನಿ. ಅಮ್ಮನಿಗೆ ಈ ವಿಷಯಗಳನ್ನೆಲ್ಲ ಹೇಳಿ ಅಮ್ಮನ ಮನಸ್ಸನ್ನ ನಾನಿನ್ನೂ ನೋಯಿಸ್ತಿದ್ದೀನ. ಪಾಪ ಅಮ್ಮ, ನಮ್ಮೆಲ್ರಿಗಿಂತ ನೋವಲ್ಲಿರೋದು ಅವರೇ. ಆದರೆ ಅವರೇ ನಮಗೆ ಸಮಾಧಾನ ಮಾಡ್ತಾರೆ. ಇನ್ನು ಮುಂದೆ ನಾನೇ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಬಗ್ಗೆ ನಾನೇ ಕಾಳಜಿ ಮಾಡಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.